ನೋಡವ, ನಾನು ಹಿಂಗೆ ಅವತ್ತೇ ಹೇಳಿವ್ನಿ, ನೀನು ನನ್ನ ಮಗಳಿದ್ದಂಗೆ. ಸುಮ್ಕೆ ಯೋಚನೆ ಮಾಡಿದೆ, ನಿಸ್ಸಂಕೋಚವಾಗಿ ಅದೇನಾಯ್ತೋ ಹೇಳು. ಅತ್ತೆ, ಊರಲ್ಲೆಲ್ಲ ಸ್ನೇಹಕ್ಕನ ಆತ್ಮ ಓಡಾಡ್ತಿದೆ ಅಂತ ಮಾತಾಡ್ತಿದಾರಲ್ವಾ, ಅದ್ರ ಬಗ್ಗೆ ನಿಮ್ಗೇನು ಅನ್ಸುತ್ತೆ? ಯಾಕವ, ನಿಂಗೂ ಯೋನನ ಅನುಭವ ಐತೆ? ವಿಷಯ ಇದೆ, ನೀವು ಹೇಳಿ. ಇದ್ರಾಗ ಅನ್ಸೋದು ಏನಾಯ್ತವ, ನನ್ನ ಸೊಸೆ ಸತ್ತ ಮ್ಯಾಕು ಊರ್ ಜನಕ್ಕೆಲ್ಲ ಒಳ್ಳೇದು ಮಾಡ್ತಾವಳೆ. ಆ ಕೇಡಿ ಪೊಲೀಸಪ್ಪ ತಾಂಡವ್ ಕೆಲಸ ಬಿಡಂಗೆ ಮಾಡವಳೆ. ಪುಟ್ಟಕ್ಕನ ಮೆಸ್ಸು ಉಳ್ದೈತೆ, ಎಲ್ಲ ಒಳ್ಳೇದೇ ಆಗ್ತೈತೆ. ಇದ್ರಾಗ ಹೇಳೋದೇನೈತೆ? ಅಷ್ಟೇ ಅಲ್ಲ ಅತ್ತೆ, ಕಂಠಿಯವರಿಂದ ಆಗ್ತಿದ್ದ ಅನಾಹುತಗಳು ತಪ್ಪಿದೆ. ಹೌದೌದು, ನೀನು ಹೇಳ್ತಿರೋದು ದಿಟನೆಯ. ಇಲ್ಲಂದಿದ್ರೆ ನಮ್ಮ ಕಂಠಿ ಈಟೊತ್ತಿಗೆ ಆ ತಾಂಡವ್ ತಲೆನ ತೂತ್ ಮಾಡಿ ಇಲ್ದೇ ಇರೋ ರಾಮಾಯಣ ಆಗ್ಬಿಟ್ಟಿರೋದು. ನನ್ನ ಸೊಸೆನೇ ಅವನ್ನ ಕಾಪಾಡ್ಬಿಟ್ರು. ಅವರಿಗೋಸ್ಕರನೇ ಅತ್ತೆ ಇದೆಲ್ಲ ಆಗಿದ್ದು. ಅಕ್ಕನ ಆತ್ಮ ಅಂತ ಎಲ್ಲರೂ ಹೇಳ್ತಿರೋ ಸುಳ್ಳು. ಇದನ್ನೆಲ್ಲ ಮಾಡಿದ್ದು ನಾನೇ. ಯೋನವ ಹೇಳ್ತಿದ್ಯಾ ಸ್ನೇಹ ನೀನು? ಕಂಠಿಯವ್ರನ್ನ ದಾರಿಗೆ ತರೋದಕ್ಕೆ ನನ್ನ ಹತ್ರ ಇದ್ದಿದ್ದು ಒಂದೇ ದಾರಿ ಅತ್ತೆ. ಅವ್ರು ಯಾರ ಮೇಲೂ ಕೈ ಮಾಡದೆ ಬದಲಾಗಬೇಕು ಅಂದರೆ ನಾನು ಅಕ್ಕನ ಹೆಸರು ಹೇಳ್ಕೊಂಡು ಇಷ್ಟೆಲ್ಲ ಮಾಡಬೇಕಾಗಿ ಬಂತು. ಅಂದರೆ DC ಕಚೇರಿನಾಗೆ ಚೀಟಿ ಬರೆದಿಟ್ಟು ಆ ತಾಂಡವ್ ಕೆಲಸ ಬಿಡಂಗೆ ಮಾಡಿದ್ದು ನೀನೇ? ಇದರಲ್ಲಿ ನಾನು ಒಬ್ಬಳೇ ಇಲ್ಲ ಅತ್ತೆ. ನನ್ನ ಜೊತೆ ಸುಮಾ, ಸಹನಾ, ಪುರ್ಸಿ, ಕಾಳಿಯವರು ಸೇರ್ಕೊಂಡಿದ್ದಾರೆ. ನನಗೆ ಗೊತ್ತು ಇದರಿಂದ ನಿಮ್ಮ ಭಾವನೆಗಳಿಗೆಲ್ಲ ನೋವಾಗುತ್ತೆ ಅಂತ, ಆದರೆ ನಮ್ಮ ಉದ್ದೇಶ ಒಳ್ಳೆಯದೇ ಆಗಿತ್ತು ಅತ್ತೆ. ಆ ತಾಂಡವ್ ಬೇರೆ ಒಂದಾದ್ಮೇಲೆ ಒಂದು ಕಿತಾಪತಿ ಮಾಡ್ತಾನೆ ಇದ್ದ. ಇವ್ರು ಬೇರೆ ಹೊಡಿಬಾಡಿದಾರೇನೆ ಸರಿ ಅಂತ ಹೇಳ್ತಿದ್ರು. ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗದೆ ಇಷ್ಟೆಲ್ಲ ಮಾಡಿಬಿಟ್ವಿ ಅತ್ತೆ. ಒಟ್ನಾಗೆ ಸುಳ್ಳನ್ನ ಸುಳ್ಳಿಂದಲೇ ಸೋಲಿಸ್ಬಿಟ್ಟೆ ಅನ್ನೋ. ಈ ವಿಷಯ ಏನಾದರೂ ಕಂಠಿಯವ್ರು ಗೊತ್ತಾದ್ರೆ ಅವ್ರು ಖಂಡಿತ ನನ್ನ ಮೇಲೆ ಕೋಪ ಮಾಡ್ಕೋತಾರೆ. ಅವ್ರು ಮೆಸ್ ಕ್ಲೋಸ್ ಮಾಡಿ ಕೊಬ್ಬಿಳ್ಸೋಣ ಅಂತ ಅನ್ಕೊಂಡ್ರೆ ನನ್ನ ಯೂನಿಫಾರ್ಮ್ ಕಳ್ಚಿಟ್ಟು ನಾನೇ ನೀರು ಇಳಿಸ್ಕೊಂಬರೋ ಥರ ಆಗೋಯ್ತು. ಛಟ್, ಬುಲ್ಶಿಟ್. ಆತ್ಮ ಅಂತೆ, ದೆವ್ವ ಅಂತೆ. ನಾನು ಇದನ್ನ ಯಾವುದನ್ನು ನಂಬಲ್ಲ. ನಂಬೋ ಥರನೇ ಎಲ್ಲ ನಮ್ಮ ಕಣ್ಮುಂದೆನೇ ಆಯ್ತಲ್ಲ ವೈಭವ್. ನಾವ್ಯಾಕೆ ಯಾವಾಗಲೂ ಒಂದು ಸೈಡ್ ಮಾತ್ರ ಥಿಂಕ್ ಮಾಡಬೇಕು? ನಮ್ಮನ್ನು ಹೆದರ್ಸ್ಬೇಕು ಅಂತ ಬೇರೆ ಯಾರಾದರೂ ಈ ಐಡಿಯಾನ ಯೂಸ್ ಮಾಡಿದ್ರೆ? ಒಂದೊಂದ್ಸಲ ಯೋಚನೆ ಮಾಡಿದ್ರೆ ಅದು ಇರ್ಬೋದು ಅನ್ಸುತ್ತೆ. ಇರ್ಬೋದು ಅಲ್ಲ, ದಟ್ ಈಸ್ ಟ್ರೂ. ಇದನ್ನೆಲ್ಲ ಯಾರೋ ಬೇಕು ಅಂತ ಮಾಡ್ತಾ ಇದ್ದಾರೆ. ಏನು ಕತೆನೋ ಒಟ್ಟಿನಲ್ಲಿ ದೆವ್ವಕ್ಕೆ ಹೆದ್ರಿ ಕಾಕಿ ಬಿಚ್ಚಿಟ್ಟಂಗಾಯ್ತಾರೆ. ಇಷ್ಟು ದಿನ ಆ ಸಹನ ಮಾತ್ರ ನನ್ನ ಎನಿಮಿ ಅಂತ ಅನ್ಕೊಂಡಿದ್ದೆ. ಆದರೆ ಈಗ ಅವಳನ್ನ ಸಪೋರ್ಟ್ ಮಾಡ್ತಿರೋರು ಎಲ್ಲರೂ ನನ್ನ ಎನಿಮೀಸ್. ಎಲ್ಲ ಪ್ಲಾನ್ ಪ್ರಕಾರ ಆಗಿದ್ದಿದ್ರೆ ಇಷ್ಟೊತ್ತಿಗೆ 2 ಮೆಸ್ ಕ್ಲೋಸ್ ಆಗಿ ಆ ಪುಟ್ಟಕ್ಕನ್ ಫ್ಯಾಮಿಲಿ ಬೀದಿಗೆ ಬರ್ತಿತ್ತು. ಆ ಸಹನ ಕೊಬ್ಕರ್ಗೆ ನನ್ನ ಎದುರು ನೀಡ್ ಆನ್ ಮಾಡ್ತಿದ್ಲು. ಶೆಟ್, ಎಲ್ಲ ಪ್ಲಾನು ಹಾಳಾಗೋಯ್ತು. ಅದು ಹೊಸ ನಂಬರು. ಹಲೋ, ಯಾರು? ನಾನು DC ಸ್ನೇಹ ಮಾತಾಡ್ತಿರೋದು. ಏನಾಯ್ತು ತಾಂಡವ್? ಯಾಕೆ, ಏನಾಯ್ತು? ವಾಡಬೇಡ. DC ಸ್ನೇಹ ಕಾಲ್ ಮಾಡ್ತಾ ಇದ್ದಾಳೆ. ಏನ್ ಹೇಳ್ತಾ ಇದ್ದೀರಾ ಅಲ್ಲಿ? ನನಗೆ ಏನ್ ಮಾಡ್ಲಪ್ಪ? ಹೋಗೋದು ಯಾರಿದು? ಹೂ ಇಸ್ ದಿಸ್? ಯಾರಿದು? ಸಾಹೇಬ್ರೆ, ನಾನು ರಾಜೇಶ್ವರಿ. ನೀನಾ?
ಅಯ್ಯೋ ಆ ಸ್ನೇಹನ ಆತ್ಮನೂ ಇಲ್ಲ ಭೂತನೂ ಇಲ್ಲ ಅದೆಲ್ಲ ಸುಳ್ಳು ಸಾಹೇಬ್ರೆ. ನಾ ಹೇಳಿಲ್ವಾ ಇದೆಲ್ಲ ಇವ್ರುಗಳದ ಕೆಲಸ. ಐ ನೋ ಇಟ್. ಓ ಹಂಗಾರೆ ಇವರೆಲ್ಲ ಪ್ಲಾನ್ ಮಾಡಿ ನನ್ನನ್ನು ಕೆಲಸ ಬಿಡೋ ಥರ ಮಾಡಿದ್ರಾ? ಅವ್ರು ನಿಮ್ಗೆಲ್ಲ ಮೋಸ ಮಾಡಿದ್ದಕ್ಕೆ ಇವಾಗ ಅವ್ರ ಬಾಣನ ಅವ್ರಿಗೆ ತಿರುಗಿಸ್ತಿದ್ದೀನಿ. ಎಲ್ರೂ ಬೀದಿಗೆ ತರ್ತೀನಿ. ನೋಡಿ ರಾಜೇಶ್ವರಿ, ನಾವು ನಿಮ್ಮನ್ನ ಮೀಟ್ ಮಾಡಬೇಕು. ನಾ ಹೇಳೋ ಜಾಗಕ್ಕೆ ನೀವು ಬರೋಕ್ಕಾಗತ್ತಾ? ಅಯ್ಯೋ ಕುಬೇರ ಕರೆದ್ರೆ ಕುಚ್ಚೆಲ್ಲ ಬರಕ್ಕಾಗಕ್ಕಿಲ್ಲ ಅಂತನ ನೀವ್ ಹೇಳಿ ಸಾಹೇಬ್ರೆ ಎಲ್ಲಿ ಬರ್ಬೇಕು ಅಂತ ನಾನು ಬರ್ತೀನಿ. ಸತ್ತೆ ಹೋಗ್ಬಿಟ್ಟು ಅನ್ಕೊಂಡಕ್ಕಲ್ಲ, ಬದುಕಿದ್ದು ದಿಟ್ವಾಗ್ಲು ಪವಾಡನೇ. ಯೋ ನೀನು ಮನಕ ಯೋಗ ಯಾಕೆ ಹಿಂಗೆ ಎದ್ರಕೊಂಡಿದೀ? ನೀನ್ ಕಂಡಿದ್ದು ದಿಟ್ಬೇ. ದಿಟ್ವಾಗ್ಲು ಪುಟಮೆ, ಆತ್ಮ ಅಂದ್ರು ಏನ್ ಕಳೆ ಇತ್ತು ಗೊತ್ತಾ ಮುಗ್ದಾಗೆ. ಗೋಪಾಲಪ್ಪ, ನೀವು ತಮಾಷೆ ಏನ್ ಮಾಡ್ತಿಲ್ಲ ತಾನೇ? ಈ ವಿಷಯದಾಗೆ ತಮಾಷೆ ಮಾಡಕ್ ಆಯ್ತದಿಲ್ಲವ, ಎಲ್ಲ ನೀವುಗಳು ಮಾಡಿದ ಅವಂತರನೇ.